കിളിയേ കിളിയേ മണി മണി മേഘത്തിൽ ഒരു മലർ മുള്ളാൻ പോകും അഴകേ കിളിയേ കിളിയേ മണി മണി മേഘത്തിൽ ഒരു മലർ മുള്ളാൻ പോകും അഴകേ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ನಾನು ನನ್ನ ಒಂದು ಫಸ್ಟ್ ಲಾಗ್ನ ಇವತ್ತು ಶುರು ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ಲಾಗಲ್ಲಿ ನಾವು ಏನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಬೆಂಗಳೂರಿನ ಒಂದು ದೊಡ್ಡ ಫುಡ್ ಸ್ಟ್ರೀಟ್ ಆದಂತಹ ವಿವಿಪುರಂ ಫುಡ್ ಸ್ಟ್ರೀಟ್ಗೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ, ಅಲ್ಲಿನ ಒಂದು ವಿಶೇಷ ತಿಂಡಿ ತಿನಿಸುಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಇನ್ನೇನು ನಾವು ಇಲ್ಲೇ ಕೋರಮಂಗಲ ಹತ್ತಿರದಿಂದ ನಾವು ನೆಕ್ಸಸ್ ಮಾಲಿಗೆ ಕೂಡ ಹೋಗೋಣ ಅಂದ್ಕೊಂಡಿದ್ದೀವಿ. ಮಡಿವಾಳ ಅಂಡರ್ ಪಾಸ್ ಹತ್ರ ಇದೀವಿ. ಹಿಂದೆ ಕಾಣಿಸ್ತಾ ಇದೆ ಮಡಿವಾಳ ಅಂಡರ್ ಪಾಸ್. ರೀಚ್ ಕೋರಮಂಗಲ ನೆಕ್ಸಸ್ ಮಾಲ್. ಲೆಟ್ಸ್ ಗೆಟ್ ಇನ್ ಟು ದ ಕೋರಮಂಗಲ ನೆಕ್ಸಸ್. ಸರ್ ಏನೋ 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 ಏನ್ ಸ್ಮಾರ್ಟ್ ಆಗಿದ್ರಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡ. This is called free shoki. No. ಮಾಲ್ ನಾನು ನಮ್ಮ ಫ್ರೆಂಡ್ಸು ತಿರುಗಾಡಿದ್ವಿ. ಬಟ್ ಎಲ್ಲ ನೋಡಿದ್ವಿ, ಎಲ್ಲ ಅಂಗಡಿಗೆ ಹೋದ್ವಿ, ಬಟ್ ಏನೂ ತೊಗೊಂಡ್ಲೇ ಇಲ್ಲ. ದಟ್ಸ್ ದ ಬಾಯ್ಸ್ ಶಾಂಪು. ಮತ್ತು ನನ್ನ ಫ್ರೆಂಡ್ಸ್ ಈಗ ನೆಕ್ಸಸ್ ಮಾಲ್ ನೋಡಿಕೊಂಡು ಈಗ ವಿವಿಪುರಂ ಫುಡ್ ಸ್ಟ್ರೀಟ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ವಿವಿಪುರಂ ಫುಡ್ ಸ್ಟ್ರೀಟ್ಗೆ. ತೀವ್ರ ಮಳೆ ಅಡೆತಡೆ.
ಒಂದು ಈ ವಿವಿಪುರಂ ಫುಡ್ ಸ್ಟ್ರೀಟ್ನ ಲಾಗ್ನ ಹೈಲೈಟ್ ಏನು ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ವಾಟ್ಸ್ ದ ಹೈಲೈಟ್ ನೇಮ್ ನೋಡಿ, ಇಂಜಿನಿಯರಿಂಗ್ ಬಾರ್ಬಿಕ್ಯೂ ವಿತ್ ಸಮ್ ವೇಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. 2 in the frame and 1 guy off the frame. ಏನಾದರೂ ತುಂಬ ಒಂದು ಸ್ನ್ಯಾಕ್ಸ್ ಅಥವಾ ಚಾಟ್ಸ್ ಪ್ರಿಯರ್ ಆಗಿದ್ದರೆ ನೀವು ಈ ಒಂದು ಬೆಂಗಳೂರಿನ ವಿವಿಪುರಂ ಫುಡ್ ಸ್ಟ್ರೀಟ್ನ ಒನ್ ಟೈಮ್ ವಿಸಿಟ್ ಮಾಡಲೇಬೇಕು. ನಿಮಗೆ ಒಂದು ಒಳ್ಳೆ ಅನುಭವ ಆಗುತ್ತೆ. ನೋಡ್ತಾ ಇದ್ದೀರಾ ನೀವು ವಿವಿಪುರಂ ಫುಡ್ ಸ್ಟ್ರೀಟ್ನ ವ್ಯೂ. ಇದು ತುಂಬ ಬ್ಯುಸಿ ಸ್ಟ್ರೀಟ್ ಇದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ತುಂಬ ಈ ವಿವಿಪುರಂ ಫುಡ್ ಸ್ಟ್ರೀಟ್ ಅನ್ನೋದು ಏನಾಗಿದೆ, ತುಂಬ ಒಂದು ಬ್ಯುಸಿ ಸ್ಟ್ರೀಟ್ ಆಗಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ಬಿಟ್ಟು ದೊಡ್ಡವ್ರವರೆಗೂ ಎಲ್ಲರೂ ತಮ್ಮ ತಮ್ಮ ರುಚಿಯಾದ ಕುರುಕುಲು ತಿಂಡಿಯನ್ನು ಸವಿತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ನಿಮಗೆ ಗುಜರಾತಿ ಡಬೇಲಿ ಇದೆ, ಸವಿಯಲು ಸಿದ್ಧವಾಗಿದೆ. ತುಂಬ ಬಿಸಿ ಬಿಸಿಯಾಗಿದೆ. ನೋಡ್ತಾ ಇರೋದು ಕನ್ನಡ ಕರೆಕ್ಷನ್ ಮಾಡ್ತಾ ಇದ್ದಾರೆ ಬ್ರೋ ನಮ್ಮದು ನೋಡಿ. ಗುಜರಾತಿ ಡಬೇಲಿ
ಹೇಗಿದೆ ಶಮ್ ಗುಜರಾತಿ ಡಬೇಲಿ? ಪುದೀನಾ ಜೀರಾ ಓಕೆ ದೀಸ್ ಆರ್ ದ ಫ್ಲೇವರ್ಸ್. ಪುರಿನ ಟ್ರೈ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ ಫ್ಲೇವರ್ ಪಾನಿಪುರಿ. ಗೋಲ್ಗಪ್ಪ ಥರನೇ ಇದೆ, ಬಟ್ ತುಂಬ ಲೆಮನ್ ಫ್ಲೇವರ್ ತುಂಬ ಜಾಸ್ತಿ ಇದೆ. ಸ್ಪೈಸ್ ಫುಡ್ ತಿಂದ್ಬಿಟ್ಟು ಇವಾಗ ನಮಗೆ ಹೊಟ್ಟೆಲ್ಲ ಫುಲ್ ಖಾರ ಖಾರ ಆಗ್ತಿದೆ. ಅದಕ್ಕೆ ನಾವು ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. 3 ಡಿಫ್ರೆಂಟ್ ಜ್ಯೂಸ್ನ ಆರ್ಡರ್ ಮಾಡಿದ್ದೀವಿ. ಈಗ ನಮ್ಮ ಜ್ಯೂಸ್ ತಯಾರಾಗ್ತಾ ಇದೆ. ಆರ್ಡರ್ ಮಾಡಿದರೆ ಮಿಕ್ಸ್ ಫ್ರೂಟ್ ಜ್ಯೂಸ್ ನೋಡ್ತಾ ಇರ್ಬೋದು, ಮಿಕ್ಸ್ಡ್ ಫ್ರೂಟ್ ಜ್ಯೂಸ್. ಓಕೆ ಜಮಾಯಿಸು ಎಮ್ಮೆ ಮುಸರಿ ಕೊಡ್ದಿರೋ ಥರ ಕುಡಿತಾ ಇದೆ ಅಶೋಕ. ಆರ್ಡರ್ ಮಾಡಿದರೆ ಗ್ರೇಪ್ ಜ್ಯೂಸ್ ನೋಡ್ತಾ ಇರ್ಬೋದು, ಸೇಮ್ ವೈನ್ ಥರನೇ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಟೇಸ್ಟ್ ಮಾಡು ಶ್ಯಾಮ್. ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟಿದ್ದಾರೆ ನಮ್ಮ ಶ್ಯಾಮ್ ಅವರು. ನಮ್ಮ ಪೈನಾಪಲ್ ಜ್ಯೂಸಿನ ಅಲ್ಲಿ ಹಿಂದೆ ರೆಡಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಪೈನಾಪಲ್ ಜ್ಯೂಸ್ ತುಂಬ ಕ್ಯೂ ಇದೆ, ಅದಕ್ಕೆ ಲೇಟಾಗಿ ಬರ್ತಾ ಇದೆ. ದಟ್ಸ್ ಓಕೆ. ಅಶೋಕ್ ಅವರಲ್ಲಿ ಅರ್ಧ ಗ್ಲಾಸೇ ಖಾಲಿ ಮಾಡೋಕ್ಕೆ ಬಂದು ನಗು ನೋಡಿ ಜ್ಯೂಸ್ ಕೂಡ ಬಂದಿದೆ, ಟೇಸ್ಟ್ ಮಾಡ್ತಾ ಇದ್ದೀನಿ. ಕೈಂಡ್ ಆಫ್ ರಿಲೀಫ್ ಅಂತಲೇ ಹೇಳ್ತೀನಿ, ಇಷ್ಟೊಂದು ಸ್ಪೈಸ್ ಐಟಮ್ ತಿಂದ್ಬಿಟ್ಟಿರುವ. ಅಶೋಕ್ ಹೇಗಿದೆ ಗುಲಾಬ್ ಜಾಮೂನ್? ರಿವ್ಯೂ ಕೊಡು. ಸ್ವಲ್ಪ ಖಾರ ಖಾರ ಇದೆ. ನೋಡ್ತಾ ಇರ್ಬೋದು. ಲಾಸ್ಟ್ಗೆ ಏನಾದರೂ ಊಟ ಮಾಡ್ಬೇಕಂತ ಹೇಳ್ಬಿಟ್ಟು ಲೈಟಾಗೆ ಪಲಾವ್ ತೊಗೊಂಡಿದ್ದೆ. ವಿವಿಪುರಂ ಫುಡ್ ಸ್ಟ್ರೀಟ್ನ ಲಾಗ್ನ ನಾವು ಒಂದು ಒಳ್ಳೆ ಬಾದಾಮ್ ಶೇಕಿಂದ ಮುಗಿಸ್ತಾ ಇದ್ದೀವಿ. ಈಗ ಬಾದಾಮ್ ಶೇಕ್ ಶಾಮೂನ್ ಇಸ್ಕೊತಾ ಇದ್ದಾರೆ. ನಮ್ಮ ಅಶೋಕ್ ಅವರು ಆಲ್ರೆಡಿ ಬಿಡ್ತಾ ಇದ್ದಾರೆ, ನೋಡಿ ಸವಿತಾ ಇದ್ದಾರೆ. ಫುಲ್ಲು ವರ್ತ್. ನಾವು ಈ ವಿವಿಪುರಂ ಲಾಗ್ನ ಈ ಒಂದು ಐಸ್ ಕ್ರೀಮಿಂದ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಬಾಯ್.